ರಾಮ ಮಂದಿರಕ್ಕೆ ವರ್ಷದ ಸಂಭ್ರಮ. ರಾಮ ಮಂದಿರಕ್ಕೆ ವರ್ಷದ ಸಂಭ್ರಮ. ಅಯೋಧ್ಯೆ ಮಂದಿರಕ್ಕೆ ವರ್ಷ ತುಂಬಿದ ಖುಷಿಯಾಗಿದ್ದು ಅಯೋಧ್ಯೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 2000 ಇರುವ ಸಂತರು ಹಾಗೂ ಭಕ್ತರಿಗೆ ಟ್ರಸ್ಟ್ ಆಮಂತ್ರಣ ಕಳಿಸಿದೆ. ದೇಶದ ನಂಬರ್ 1 ಪ್ರವಾಸಿ ತಾಣ ಅಯೋಧ್ಯೆಯ ರಾಮ ಮಂದಿರ. ದೇಶದ ನಂಬರ್ 1 ಪ್ರವಾಸಿ ತಾಣವಾಗಿದ್ದು ಉದ್ಘಾಟನೆಗೊಂಡ ವರ್ಷದೊಳಗೆ ಅಯೋಧ್ಯ ರಾಮ ಮಂದಿರ ದೇಶದ ನಂಬರ್ 1 ಪ್ರವಾಸಿ ತಾಣ ಅಥವಾ ಭಕ್ತಾದಿಗಳ ನೆಚ್ಚಿನ ಭೇಟಿಯ ತಾಣವಾಗಿ ಹೊರಹೊಮ್ಮಿದೆ. 2024ರ ಜನವರಿ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಉತ್ತರ ಪ್ರದೇಶಕ್ಕೆ ಸುಮಾರು 47 ಕೋಟಿ ಪ್ರವಾಸಿಗರು ಭೇಟಿ ನೀಡಿದ್ರು. ಈ ಪೈಕಿ ಅಯೋಧ್ಯ ಒಂದಕ್ಕೆ 13.3 ಕೋಟಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. ಅದರಲ್ಲಿ 3153 ವಿದೇಶಿಗರು ಕೂಡ ಸೇರಿದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ಸರಯೂ ನದಿಯ ದಂಡೆಯ ಮೇಲೆ 22 ಲಕ್ಷ ಹಣತೆಗಳನ್ನು ಸರ್ಕಾರ ಬೆಳಗಿಸುವ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿತ್ತು. ಕನ್ನಡಿಗನ ಕೈಯಲ್ಲಿ ಅರಳಿದ ರಾಮಲಲ್ಲ. ರಾಮ ಮಂದಿರ ಸುರಕ್ಷತೆ ನಿರ್ವಹಣೆಗೆ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪ್ರತಿಷ್ಠಿತ ಸ್ವರ್ಡ್ ಆಫ್ ಆರ್ನ್ ಪ್ರಶಸ್ತಿಯನ್ನು ರಾಮ ಮಂದಿರ ಪಡೆದುಕೊಂಡಿದೆ. ಕನ್ನಡಿಗನ ಕೈಯಲ್ಲಿ ಅರಳಿದ ರಾಮಲಲ್ಲ ಮಂದಿರದ ಮುಖ್ಯ ವಿಗ್ರಹ ಕೆತ್ತಿದ್ದು ಮೈಸೂರಿನ ಅರುಣ್ ಯೋಗಿರಾಜ್. ವಿಗ್ರಹ ಕೆತ್ತುವಿಕೆಗೆ 3 ಆಯ್ಕೆ ಮಾಡಲಾಗಿತ್ತು. ಕನ್ನಡಿಗರಾದ ಅರುಣ್ ಯೋಗಿರಾಜ್, ಉತ್ತರ ಕನ್ನಡದ ಹೊನ್ನಾವರದ ಇಡಗುಂಜಿಯ ಗಣೇಶ್ ಭಟ್ ಮತ್ತು ರಾಜಸ್ಥಾನದ ಇನ್ನೊಬ್ಬ ಶಿಲ್ಪಿ. ಅಂತಿಮವಾಗಿ ಅರುಣ್ ವಿಗ್ರಹ ಆಯ್ಕೆಯಾಗಿತ್ತು. 1528ರಲ್ಲಿ ಮಂದಿರ ಧ್ವಂಸಗೊಳಿಸಿ ಬಾಬ್ರಿ ಮಸೀದಿ ನಿರ್ಮಿಸಿದ. 1858ರಲ್ಲಿ ನಿರ್ಮೋಹಿ ಅಖಾಡದ ರಘುಬರ್ ದಾಸ್ ಕೋರ್ಟ್ ಮೆಟ್ಟಿಲೇರಿದರು. ಸುದೀರ್ಘ ವಿಚಾರಣೆ ನಡೆದು ರಾಮ್ಲಲ್ಲಾಗೆ ಸೇರಿದ ಜಾಗ ಎಂದು 2019ರ ನವೆಂಬರ್ 9ರಂದು ಅಂದಿನ ಸಿಜೆಐ ರಂಜನ್ ಗೊಗೊಯ್ ಪೀಠ ತೀರ್ಪು ನೀಡಿತ್ತು. ಪ್ರಧಾನಿ ನರೇಂದ್ರ ಮೋದಿ 2020ರ ಆಗಸ್ಟ್ 5ರಂದು ಶಿಲಾನ್ಯಾಸ ನೆರವೇರಿಸಿದ್ರು. ಈ ವರ್ಷ ಪೂರ್ಣವಾಗಲಿದೆ ರಾಮ ಮಂದಿರ. ರಾಮ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಾಗಿಲ್ಲ. ರಾಮ ಮಂದಿರ ಸಂಕೀರ್ಣದ ಒಟ್ಟು ವಿಸ್ತಾರ 72 ಎಕರೆ. ಈ ಪೈಕಿ ಮೊದಲಿಗೆ ನಿರ್ಮಾಣವಾಗಿದ್ದು ಅಂದಾಜು 3 ಎಕರೆ ಪ್ರದೇಶದಲ್ಲಿನ ರಾಮ ಮಂದಿರ ಮಾತ್ರ. ಇಡೀ ಸಂಕೀರ್ಣ ಹಲವು ಹಂತಗಳಲ್ಲಿ ಪೂರ್ಣಗೊಳ್ಳಲಿದೆ. ಶ್ರೀರಾಮ ಕುಂಡ, ಯಜ್ಞಶಾಲೆ, ಪೂಜಾ ಕೈಂಕರ್ಯಕ್ಕೆ ಕರ್ಮಕ್ಷೇತ್ರ, ರಾಮಾಂಗನ ಚಿತ್ರಮಂದಿರ, ಬೃಹತ್ ಹನುಮ ಪ್ರತಿಮೆ, ವಸ್ತು ಸಂಗ್ರಹಾಲಯ, ರಾಮಾಯಣ ಗ್ರಂಥಾಲಯ, ಸಪ್ತ ಋಷಿಗಳ 7 ದೇವಾಲಯ, ಸೀತೆ, ವಾಲ್ಮೀಕಿ ಸೇರಿ ಅನೇಕ ದೇವಸ್ಥಾನ, ಸೀತಾ ಮಾತೆ ಬದಲಾಯಿತು ಅಯೋಧ್ಯ ನಗರಿ. ರಾಮ ಮಂದಿರ ಉದ್ಘಾಟನೆ ಬಳಿಕ ಕೇವಲ ಮಂದಿರದ ಚಿತ್ರಣ ಮಾತ್ರ ಬದಲಾಗಿಲ್ಲ, ಬದಲಾಗಿ ಸುತ್ತಮುತ್ತಲಿನ ಊರಿಗೂ ಹೊಸ ಕಳೆ ಬಂದಂತಾಗಿದೆ. ಇಡೀ ಅಯೋಧ್ಯ ನಗರಿಗೆ ಹೊಸ ರೂಪವನ್ನು ನೀಡಲಾಗಿದೆ. ಸರಯೂ ನದಿಯಿಂದ ರಾಮ ಮಂದಿರ ಸಂಪರ್ಕಿಸಲು 13 ಕಿಲೋಮೀಟರ್ನಷ್ಟು ಉದ್ದ ರಾಮಪಥ ನಿರ್ಮಾಣವಾಗಿದೆ. ಹೊಸ ರೂಪ ನೀಡಲಾಗಿದೆ. ಇದಕ್ಕಾಗಿ 50,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಸುಸಜ್ಜಿತ ರೈಲು ನಿಲ್ದಾಣ, ಅತ್ಯಾಧುನಿಕ ವಿಮಾನ ನಿಲ್ದಾಣ, ಅಗಲವಾದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಒಟ್ಟಿನಲ್ಲಿ ಅಯೋಧ್ಯೆಯು ಹೊಸತನದಿಂದ ಕಂಗೊಳಿಸುತ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.